ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಸುಪ್ರಸಿದ್ಧ ಸಿದ್ದನಕೊಳದ ಮಠಕ್ಕೆ ನೂತನ ಸಚಿವರಾದ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರು ಭೇಟಿ ನೀಡಿ ಸಿದ್ದಪ್ಪಜ್ಜನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಸಿದ್ದನಕೊಳದ ಶಿವಕುಮಾರ್ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಪ್ರಸಾದ ಹಾಗೂ ಆಶೀರ್ವಾದವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಗಳಿಂದ ನೂತನ ಸಚಿವರಾದ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರಿಗೆ ಸನ್ಮಾನಿಸಲಾಯಿತು. ನಂತರ ಸಚಿವ ವಿಜಯಾನಂದ್ ಎಸ್ ಕಾಶಪ್ಪನವರು ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಚಿವ ವಿಜಯಾನಂದ್ ಕಾಶಪ್ಪನವರು ಮಾತನಾಡಿ, ಸಿದ್ದಪ್ಪಜ್ಜನ ಆಶೀರ್ವಾದದಿಂದಲೇ ಇಂದು ನಾನು ಸಚಿವನಾಗಿದ್ದೇನೆ ಎಂದು ಹೇಳಿದರು. ನಂತರ ಸಿದ್ದನಕೊಳದ ಶ್ರೀಗಳು ನೂತನ ಸಚಿವ ವಿಜಯಾನಂದ್ ಎಸ್ ಕಾಶಪ್ಪನವರಿಗೆ ಆಶೀರ್ವದಿಸಿ ಉತ್ತಮ ಸೇವೆ ಸಲ್ಲಿಸುವಂತೆ ಹಾರೈಸಿದರು. ಈ ಸಂದರ್ಭದಲ್ಲಿ ಸಚಿವರ ಕುಟುಂಬಸ್ಥರು, ಗ್ರಾಮದ ಹಿರಿಯರು, ಶ್ರೀಮಠದ ಭಕ್ತರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೋಟಿ ಕೋಟಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಅದೇ ತರನಾಗಿ ತಾಯಿ ಕನಿಕಾ ಪರಮೇಶ್ವರಿ ದೇವಿಯಲ್ಲಿ ಕೂಡ ನನ್ನ ಶ್ರೀಮತಿ ಗೌರಮ್ಮ ಕಾಶಪ್ಪನವರಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಇವತ್ತು ಸಿದ್ದಪ್ಪಜ್ಜನ ಮಠದ ವಾಕ್ಯ, ಸಿದ್ದಪ್ಪಜ್ಜನ ಒಂದು ಪವಿತ್ರವಾದ ಈ ಕ್ಷೇತ್ರದಿಂದ ಬಹುತೇಕ ನಾನು ಮಂತ್ರಿ ಆಗ್ತಿರೋ ಬಿಡ್ತಿರೋ ನಾನು ಕನಸಲ್ಲಿ ಇಟ್ಕೊಂಡಿದ್ದಿಲ್ಲ. ಆದ್ರೆ ಯಾವತ್ತೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಆಜ್ಞೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಡೂಬಾ ಚಪ್ಪರಿಸಿ ಮಂತ್ರಿ ಆಗಿ ಹೋಗ್ರಿ ಅಂತ ಹೇಳಿದ್ರು. ನಾನು ಅವರ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಹೇಗಿದ್ದೆ ಆಗ್ತೀನಿ ಅನ್ನೋದು ಬೇಕಲ್ಲ ಮನಸ್ಸಲ್ಲಿ. ಅದು ಗುರುವಿನ ಆಶೀರ್ವಾದ ಇದ್ದಾಗ ಸಾಧ್ಯ ಅನ್ನೋದಕ್ಕೆ ನಾವು ಗುರು ಪರಂಪರೆ, ಗುರುಲಿಂಗ ಜಂಗಮವನ್ನ ನೆಚ್ಚಿ ನಡೆದಂತ ಭಕ್ತರು. ಗುರು ಇಲ್ಲಾಂದ್ರೆ ನಾವು ಹೊರಗಡೆ ಕಾಣುವಂತ ಸಾಹಸ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಗುರುವಿನ ಮೂಲಕವೇ ನಾವೆಲ್ಲವನ್ನ ಕಂಡಂಥವ್ರು. ಆ ಗುರುವಿನ ಆಜ್ಞೆ ಇದ್ರೆ ಇವತ್ತು ಸಿದ್ದನಕೊಳದ ಸಿದ್ದಪ್ಪಜ್ಜನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆದ್ರೆ ಇದ್ರೆ ನಾನು ಇವತ್ತು ಮಂತ್ರಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಅತಿಶುಕ್ತಿ ಅಲ್ಲ, ಇದು ನಿಜವಾದ ಸಂಗತಿ. ಬಹುತೇಕ ನಾನು ಶಾಸಕರಾಗಿ ಕೂಡುವಲ್ಲಿ ಕೂಡ ಅವರು ಬಂದಾಗ ನೀನು ಮುಂದಿನ ಸರಿ MLA ಆಯ್ಕೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಈವರೆಗೆ 2ನೇ ಬಾರಿ ಶಾಸಕರಾಗಿ ಬಂದಾಗ ಅವ್ರಿಗೆ ಸರಿ ಖಂಡಿತ ಮಂತ್ರಿ ಆಯ್ಕೆ ಹೋಗುವಂತ ಆಶೀರ್ವಾದ ಮಾಡಿದ್ರು. ಅವರ ವಾಕ್ಯವೇ ಇವತ್ತು ನನಗೆ ಈ ಒಂದು ಸ್ಥಾನವನ್ನ ಇವತ್ತು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವರಿಷ್ಠರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಅವಕಾಶವನ್ನು ಕೇಳಿದಾಗ ಎಲ್ಲರೂ ಕೂಡ ಅಪಸ್ವರ ಬರಲಿಲ್ಲ. ಅದು ಬಹಳ ವಿಚಿತ್ರ. ಯಾವ ನಾಯಕರು ಕೂಡ ನನ್ನ ವಿರುದ್ಧ ಅಪಸ್ವರವನ್ನು ಎತ್ತಲಿಲ್ಲ. ಆದ್ರೆ ಈ ಬೇರೆ ಬೇರೆ ವ್ಯಕ್ತಿಗಳು ಬಹಳ ಇರ್ತಾರೆ, ಈಗ ಹೇಳೋದಿಲ್ಲ. ಗುರು ಅನ್ನೋರು ಆಶೀರ್ವಾದವನ್ನು ಮಾಡಬೇಕು, ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಹಾರೈಸಿ ಕಳಿಸ್ಬೇಕು. ಗುರು ಅನ್ನೋವ ಯಾವತ್ತೂ ಇನ್ನೊಬ್ಬನ ತಿಳುವಂತ ಕೆಲಸ ಮಾಡಿದ್ರೆ ಅವನು ಗುರುವೇ ಅಲ್ಲ ಅನ್ನೋ ಮಾತನ್ನು ನಾನು ಬಹಳ ಗಡ್ಡಾಯವಾಗಿ ಯಾಕೆ ಈ ಕ್ಷೇತ್ರದ ಜನ 2023ರಲ್ಲಿ ನಾವೆಲ್ಲ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಜಿಲ್ಲೆಯಲ್ಲೇ ಇವತ್ತು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದಂತ ಕೀರ್ತಿ ನನ್ನ ಹುಡುಗನ ಮನಸ್ಸು ಮತಕ್ಷೇತ್ರ ಪೂಜ್ಯರಾಜನಾಗಿ ತಮಗೆಲ್ಲರಿಗೂ, ಯಾಕಂದ್ರೆ ನನಗೆ ಗೆಲ್ಲಿಸಿದ್ರೆ ನಾನು ಮಂತ್ರಿಗಳು ಆಗ್ತಿಲ್ಲ. ತಾವು ಗೆಲ್ಲಿಸಿ ನನಗೆ ಒಂದು ಸ್ಥಾನವನ್ನು ಕೊಟ್ರಿ. ಆ ಸ್ಥಾನಕ್ಕೆ ಆ ಗುರು ಮತ್ತೊಂದು ಸ್ಥಾನವನ್ನು ಇವತ್ತು ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಅದಕ್ಕೆ ಸಮಸ್ತ ಹುಡುಗ ಮತಕ್ಷೇತ್ರದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ಕ್ಷೇತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಸಚಿವರಾಗಿ ಬಂದು ಆಶೀರ್ವಾದ ಪಡೆಯುತ್ತಿರುವಂತ ಶ್ರೀಯುತ ಶ್ರೀಮಾನ್ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರೇ
ಹಾಗೂ ಇನ್ನೋರ್ವರು ಮಾತೆಯರಾದಂಥ ಅವರಮ್ಮ ಕಾಶಪ್ಪನವರವರೇ, ಹಾಗೆಯೇ ದೇವಾನಂದ್ ಕಾಶಪ್ಪನವರವರೇ, ಹಾಗೆಯೇ ಅಂಟರ್ದಾನಿ ಸಿಎಂ ಆಗೋ ಸಂಬಂಧ ಇಂಗ್ಲೀಷ್ ಮಾತಾಡಿದ್ರು. ಅವೆಲ್ಲ ಒಂದು ನಮ್ಗೆ ಯಾಕೆ ಹೇಳ್ಬೇಕ್ರಿ, ನಮ್ಗೆ ಬರಕ್ಕೆ ಯಾಕೆ ಹೇಳ್ಬೇಕ್ರಿ ಅಂತ ಅಂದ್ರು. ನಾ ಏನು ಮಾಡಲಿ, ಅವ ಹೇಳೋಣ ಬಾ ಅಂತ ನಾವು ಹೇಳಿ ನೋಡೋಣ. ಆದರೂ ಅದು ಬಂದಿದ್ದು ಒಳ್ಳೇದಾಗೈತಿ. ಯಾಕಂದ್ರೆ ನಾವು ಪೀಡನ ಹೋಗೈತಿ, ನಿನ್ನೆ ಪೀಡನ ಹೋಗೈತಿ. ಅದು ಸಿದ್ದಪ್ಪದಲ್ಲಿ ಮಾಡಿದಾಗ ಪೀಡನ ಹೋಗವು ಮೊದಲು ನಾವು ಎದಕ್ಕ ನಿಮ್ಮ ಹಿಂದಿರುವಂತ ಕ್ರೀಡೆಗಳನ್ನ ಬಿಟ್ಟು ಹೋಗ್ಲಿ ಮಕ್ಕಳು ನನ್ನ ಶಿಷ್ಯನ ಬೈತೀನಿ. ಸುಮ್ ಬೇರೆ ನಾನು ಬದಿಗೆ ಮಾಡೋ ಮಕ್ಕಳು ಜೊತೆ 3 ಪರಿಸ್ಥಿತಿ ಆಗಿ ಹೋಗ್ತಿತ್ತು ಅದು. ಆದ್ರೆ ಒಂದೇನಪ್ಪ ನಕ್ಕೊಂತ ಬೈತೀನಿ ಅಂದ್ಬಿಟ್ಟು ಸಿಟ್ಟಿಗೆ ಬೈದ್ರೆ ಯಾಕೆ ಸ್ವಾಮಿ ನಮ್ಮ ಮಕ್ಕಳೆಲ್ಲ ಮಾಡ್ಕೊಂಡು ನಕ್ಕೊಂತ ಬೈತೀನಿ ಬೈಗಪ್ಪ ಆಶೀರ್ವಾದ ಯಾಕಪ್ಪ. ಆಗ ಈ ಭಾಳ ಅವರು ಹೇಳಿ ಭಾಳ ಆಗೈತಿ. ಆಮೇಲೆ ಇನ್ನ ಸಾರ್ವಜನಿಕ ಅಹವಾಲ್ ಅದವನ್ನು ಯಾರ ಮನೆ ನಾನು ಕೊಡ್ತೀನಿ ಇಲ್ಲೇ ಇಲ್ರಿ, ನೀವು ಹೇಳಿದ್ರೆ ಅರ್ಥ ಮಾಡ್ಕೊಂಡ್ರೆ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂತ ನಾವು ನನ್ನ ಬಗ್ಗೆ ನೀವು ಮಾಡಂಗ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಯಾಕೆ ಹೋದ ಬೆತ್ತಿದ್ದವ ನನಗೆ. ಏನಾದ್ರು ನಾವು ಸ್ವಾಮಿಗಳಾದಂಥವ್ರು ಗೌರವ ಇಟ್ಕೋಬೇಕಂದ್ರ ಯಾವುದೇ ರಾಜಕೀಯ ಮಾಡಬಾರ್ದು, ರಾಜಕೀಯದೊಳಗೆ ಹೋಗ್ಬಾರ್ದು, ರಾಜಕೀಯ ಮಾಡಿಸ್ಬೇಕು. ಅದು ಕಿಂಗ್ ಮೇಕರ್ ಆಗ್ಬೇಕು, ಕಿಂಗ್ ಆಗೋಗ್ಬಾರ್ದು. ನಾವೆಲ್ಲ ಕಿಂಗ್ ಮೇಕರ್. ಅದಕ್ಕೆ ನಮ್ಮ ಶಿಷ್ಯನ MLA ಇತ್ತು ಸಚಿವರು ಮಾಡಿದ್ವಿ. ಅದು ನಾ ಮಾಡಿಲ್ಲ, ಮತ್ತೆ ನೀ ಏನ್ ಮಾಡಿಲ್ಲ ಸ್ವಾಮಿ ಮಾಡಿ MLA ಮಾಡಿ ಸಿದ್ದಪ್ಪನ ಆಶೀರ್ವಾದದೊಂದಿಗೆ ನೀ ಮಂತ್ರಿ ಆಗಂತ ಹೇಳಿದವ್ರು ಯಾರಾದ್ರೂ ಇದ್ರೆ ಹುಡುಗನ ತಾಲೂಕಿನ ಜನಕ್ಕೆ ಏನಾದ್ರು ಮಾಡಲಿ ಸ್ವಾಮಿ ಮಕ್ಕಳ ಮ್ಯಾಗ ಅಭಿಮಾನ ಇಟ್ರಿ, ನಮ್ಮ ಮಠದ ಮ್ಯಾಗ ಅಭಿಮಾನ ಇಟ್ರಿ. ದಯವಿಟ್ಟು ಅನುಮಾನ ಬೇಡ. ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ, ಒಂದೊಂದು ಕ್ಷೇತ್ರ, ಅದ್ರ ಜೊತೆಗೆ ಸಿದ್ದನಕೊಳ್ಳೋ ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ.